ಈ ಹೃದಯದ ಸಮಸ್ಯೆನೇ ರಾಜ್ಯದಲ್ಲಿ ದೊಡ್ಡ ಕಂಪನ ಹುಟ್ಟಿಸಿರಬೇಕಾದ್ರೆ ಈಗ ಮತ್ತೊಂದು ಶಾಕಿಂಗ್ ಸಮಾಚಾರ ಹೊರಬಿದ್ದಿದೆ. ಟ್ರಾವೆಲ್ ಮಾಡ್ತಾ ಡ್ರೈವಿಂಗ್ ಮಾಡ್ತಾ ಇಯರ್ಫೋನ್ಸು ಏರ್ಪಾಡ್ಸು ಅಥವಾ ಹೆಡ್ಫೋನ್ಸ್ ಹೆಚ್ಚು ಬಳಸೋರಿಗೆ ಗಂಡಾಂತರ ಕಾದಿದೆಯಂತೆ. ಕಿವಿ ಸಮಸ್ಯೆಯ ಜೊತೆಗೆ ಹೃದಯ ಸಮಸ್ಯೆಯೂ ಕೂಡ ಇದರಿಂದಲೇ ಕಾಡುತ್ತಂತೆ. ಹೀಗೆ ನೋಡಿ, ನಮ್ ಜನ ಎಷ್ಟೇ ಬಿಸಿ ಇರ್ಲಿ ಕಿವಿಯಲ್ಲೊಂದು ಇಯರ್ಫೋನ್, ಏರ್ಪಾಡ್ಸ್ ಇಲ್ಲ ಅಂದ್ರೆ ಹೆಡ್ಫೋನ್ಸ್ ಇರ್ಲೇಬೇಕು. ಟ್ರಾವೆಲ್ ಮಾಡ್ತಾನಂತೂ ಇದಿಲ್ಲ ಅಂದ್ರೆ ಟೈಮ್ ಪಾಸ್ ಆಗೋದೇ ಇಲ್ಲ. ಆದ್ರೆ ಹೆಚ್ಚು ಸಮಯ ಇಯರ್ಫೋನ್ ಬಳಕೆ ಮಾಡಿದ್ರೆ ಕಾದಿದೆ ಗಂಡಾಂತರ. 2 ರಿಂದ 3 ಗಂಟೆಗೂ ಹೆಚ್ಚು ಏರ್ಪಾಡ್ಸ್ ಬಳಸಿದ್ರೆ ಡೇಂಜರ್. ಕಿವಿ ಸಮಸ್ಯೆ ಜೊತೆ ಹೃದಯ ಸಂಬಂಧಿ ಸಮಸ್ಯೆನೂ ಕಾಡುತ್ತೆ. ಇತ್ತೀಚೆಗೆ ನಿಮ್ಮ ಹೃದಯ ಅಪಾಯದಲ್ಲಿದೆ ಅನ್ನೋ ಸುದ್ದಿ ಹೆಚ್ಚು ಸದ್ದು ಮಾಡ್ತಾ ಇದೆ. ಇದಕ್ಕೆ ನಮ್ಮ ಲೈಫ್ ಸ್ಟೈಲ್ ಕಾರಣ ಅನ್ನೋದು ಇತ್ತೀಚಿನ ವರದಿಯಿಂದ ಬಹಿರಂಗವಾಗಿದೆ. ಹೀಗಿರುವಾಗಲೇ ಅತಿಯಾದ ಇಯರ್ಫೋನ್ ಬಳಕೆ ಆರೋಗ್ಯದ ಮೇಲೆ, ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆಗೆ ಗುರಿಯಾಗಿಸುತ್ತೆ ಅನ್ನೋ ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಇನ್ನು ಇದಿಷ್ಟೇ ಅಲ್ಲ, ಕಿವಿ ಸಮಸ್ಯೆ ಹಾಗೂ ಚರ್ಮ ಸಮಸ್ಯೆಯೂ ಕಾಡಲಿದೆ. ಹಾಗಾದ್ರೆ ಅತಿಯಾದ ಇಯರ್ಫೋನ್ ಬಳಕೆಯಿಂದ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳೇನು? ಅತಿಯಾದ ಇಯರ್ಫೋನ್ ಬಳಕೆಯಿಂದ ನರ ಡ್ಯಾಮೇಜ್ ಆಗಿ ಅದರಿಂದ ಕಿವಿ ಕೇಳಿಸುವುದು ಕಡಿಮೆ ಆಗುತ್ತೆ. ಕಿವಿಯೊಳಗೆ ಸಹಜವಾಗಿ ನಡೆಯುವ ಕ್ಲೀನಿಂಗ್ ಪ್ರಕ್ರಿಯೆ ಸಾಧ್ಯವಾಗಲ್ಲ. ಗಲೀಜು, ವ್ಯಾಕ್ಸ್ ಹೊರಗೆ ಬಂದಂತೆ ಏರ್ ಪಾಡ್ಸ್ ತಡೆಯೊಡ್ಡುತ್ತೆ. ಬಲವಂತವಾಗಿ ಬಳಸುವುದರಿಂದ ಇರಿಟೇಷನ್ ಜಾಸ್ತಿಯಾಗಿ ವ್ಯಾಕ್ಸ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಏರ್ ಪಾಡ್ಸ್ ನಲ್ಲಿ ರೇಡಿಯೇಷನ್ ಇರುತ್ತೆ. ಇದರಿಂದ ಕಿವಿ ಬಿಸಿಯಾಗುತ್ತೆ, ತಲೆನೋವು ಬರುತ್ತೆ. ಜೊತೆಗೆ ಒಳಗಡೆ ಕಿವಿಗೆ ಲಾಂಗ್ ರನ್ ನಲ್ಲಿ ಡ್ಯಾಮೇಜ್ ಕೂಡ ಆಗುತ್ತೆ. ಮಾನಸಿಕ ಕಿರಿಕಿರಿ, ನಿದ್ದೆ ಬರದೇ ಇರುವುದು, ಹೃದಯ ಸಂಬಂಧಿ ಕಾಯಿಲೆನೂ ಬರುವ ಸಾಧ್ಯತೆ ಇದೆ. ಇನ್ನ ಫಂಗಲ್ ಇನ್ಫೆಕ್ಷನ್, ಚರ್ಮ ರೋಗದಂತಹ ಕಾಯಿಲೆಯೂ ಬರುತ್ತೆ. ಇದು ತುಂಬಾ ಈ ಇಯರ್ಫೋನ್ಸ್, ಹೆಡ್ಫೋನ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದನ್ನು ನಾವು ತಡಿದಂಗಾಗಿ ಅದು ತುಂಬ ಹತ್ರ, ಕಿವಿ ತಮಟೆ ಹತ್ರನೇ ಶಬ್ದನ ತೊಗೊಂಡೋಗಿ ಕೊಡೋಂಗಾಗುತ್ತೆ. ಆವಾಗ ಅದು ಫಿಲ್ಟರ್ ಆಗದೆ ತುಂಬ ಸೌಂಡ್ ಜಾಸ್ತಿಯಾಗಿ ಅದು ಲಾಂಗ್ ಟರ್ಮಲ್ಲಿ ಅಂದರೆ ತುಂಬ ದಿನಗಳು ಅದೇ ಥರ ಕೇಳಿಸ್ಕೊಳ್ತಾ ಇದ್ದರೆ ಅವ್ರಿಗೆ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತೀವಿ. ಅಂದರೆ ನರಕ್ಕೆ ಡ್ಯಾಮೇಜ್ ಆಗಿ ನರದ ಒಳಗಡೆ ಸಣ್ಣ ಸಣ್ಣ ಕೂದಲು ಇರುತ್ತೆ ಒಳಗಡೆ ಕಿವಿಲಿ, ಅದು ನಿಧಾನಕ್ಕೆ ಒಂದೊಂದೇ ಡ್ಯಾಮೇಜ್ ಆಗಿ ಅವ್ರು ಕೇಳಿಸೋದು ನಿಧಾನಕ್ಕೆ ಕಡಿಮೆ ಆಗೋ ಸಾಧ್ಯತೆಗಳು ತುಂಬ ಇದೆ. ಒಟ್ನಲ್ಲಿ ಟ್ರಾವೆಲ್ ಮಾಡೋರು, ಮ್ಯೂಸಿಕ್ ಪ್ರಿಯರು, ಫುಡ್ ಡೆಲಿವರಿ ಬಾಯ್ಸ್, ವಿಶೇಷವಾಗಿ ಡ್ರೈವರ್ಸ್ ಇನ್ನು ಮುಂದೆಯಾದ್ರೂ ಅತಿಯಾದ ಇಯರ್ಫೋನ್ ಬಳಕೆಯಿಂದ ದೂರವಿರಿ. ಇಲ್ಲವಾದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ, ಎಚ್ಚರ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.